ತೋರ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೂಲಿ ಕಾರ್ಮಿಕರ ಆರೋಗ್ಯ ತಪಾಸಣೆ. ರಾಮದುರ್ಗ ತಾಲೂಕಿನ ಹಳೆ ತೋರ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಕನೂರ್ ಗ್ರಾಮದಲ್ಲಿ ಕಾಮಗಾರಿ ಸ್ಥಳದಲ್ಲಿ ಗುರುವಾರ ಗ್ರಾಮ ಆರೋಗ್ಯ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರು ಆರೋಗ್ಯ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಹೇಳಿದರು. ಮಾನ್ಯ ಸಹಾಯಕ ನಿರ್ದೇಶಕರು ಸಂಗನಗೌಡ ಹಂದ್ರಾಳ್ ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕಾರ್ಮಿಕರು ದಿನನಿತ್ಯ ಕೆಲಸದಲ್ಲಿ ತೊಡಗಿಕೊಂಡಿರುವುದರಿಂದ ಆರೋಗ್ಯದಲ್ಲಿ ಏರುಪೇರು ಆಗುವ ಮುಂಚೆ ಬಿಪಿ, ಶುಗರ್, ಸಣ್ಣಪುಟ್ಟ ಅಜಾಗೃತ ತಕ್ಷಣ ಪರೀಕ್ಷಿಸಿಕೊಳ್ಳಬೇಕು. ಆದ್ದರಿಂದ ಕೂಲಿ ಕಾರ್ಮಿಕರು ಇರುವ ಸ್ಥಳದಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದ್ದು ಪ್ರತಿಯೊಬ್ಬರೂ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿ ಮಾತನಾಡಿ, ಎಲ್ಲ ಕೂಲಿ ಕಾರ್ಮಿಕರಿಗೆ ಅನಾರೋಗ್ಯ ತಪಾಸಣೆ ಕೈಗೊಂಡರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಯಲ್ಲಪ್ಪ ಭಜಂತ್ರಿ ಹಾಗೂ ಅಶ್ವಿನಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಈರವ್ವ, ಗಣೇಶ್ ಲಮಾಣಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪಿಡಿಒ ಅಶೋಕ ಹುಣಸಿಕಟ್ಟಿ, ಐಇಸಿ ಸಂಯೋಜಕ ಕಲ್ಮೇಶ್ ಹಗೇದ್, ತಾಂತ್ರಿಕ ಸಹಾಯಕ ಸಂಜು ಹಾದುಮನಿ, ಬಿಎಫ್ಟಿ ಈರಣ್ಣ ಸಾವಳ್ಗಿ ಹಾಗೂ ಗ್ರಾಮ ಕಾಯಕ ಮಿತ್ರ ಡಿಇಒ ಸಾದಿಕ್ ಹುದ್ದಾರ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಪರಿಸ್ಥಿತಿ ಹೆಂಗಾಯ್ತು ನೀವೆಲ್ಲ ನೋಡಿದ್ದೀರಿ. ಸೊ ಅದಾದಮೇಲೆ ಸರ್ಕಾರ ಆಮೇಲೆ ವೈಯಕ್ತಿಕವಾಗಿ ಇಲಾಖೆಗಳು ಕೂಡ ಹೆಸರುಗೊಂಡು ಕಾಲಕ್ಕೆ ನಾವು ತಪಾಸಣೆಯನ್ನು ಮಾಡಿಸ್ತಾ ಇದ್ದೀವಿ. ನಾವು ತಪಾಸಣೆ ಮಾಡೋದು ಏನು ಭಾಳ ದೊಡ್ಡದಲ್ಲ. ನಾವು ತಪಾಸಣೆ ಮಾಡೋದು BP ಮಾಡ್ತೀವಿ, ಶುಗರ್ ಮಾಡ್ತೀವಿ, ಮತ್ತು ನಿಮ್ಮ ಶರೀರದಲ್ಲಿ ಎಷ್ಟು ರಕ್ತದ ಪ್ರಮಾಣ ಇದೆ. ಭಾಳಷ್ಟು ಜನ ಹೆಣ್ಮಕ್ಳಿಗೆ ಹಿಮೋಗ್ಲೋಬಿನ್ ಭಾಳ ಕಡಿಮೆ ಆಗಿರ್ತದೆ, ಹೌದಲ್ಲ? ಅದನ್ನು ನೀವು ಲಕ್ಷ್ಯಕ್ಕೆ ತೊಗೊಳ್ಳೋದಿಲ್ಲ. ಸೊ ಏನೋ ಆಗೈತಿ ಅಂತೇಳಿ ಹಾಗೆ ದೂಡ್ತಾ ಹೋಗ್ತೀರಿ. ನಿಮ್ಮ ಲೋಕಲ್ ಯಾರಾದರೂ ಒಬ್ರು RMP ಡಾಕ್ಟರ್ ಇರ್ತಾರೆ ಅಥವಾ ಯಾರೋ ಒಬ್ರು ಡಾಕ್ಟರ್ ಇರ್ತಾರೆ, ಗುಳಿಗೆ ತೊಗೋತಾರೆ, ಅದ್ರ ಮೇಲೆ ನಡಿ. ಬಟ್ ಮುಂದೊಂದಿನ ಅದರದ್ದು ಪರಿಣಾಮ ಜಾಸ್ತಿ ಆಗ್ತದೆ. BP ಯಲ್ಲಿ 2 ಪ್ರಮಾಣ, ಒಂದು ಲೋ ಆಗ್ತದೆ, ಒಂದು ಜಾಸ್ತಿ ಆಗ್ತದೆ. ಲೋ ಆದಾಗ ಏನೂ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಇದೆ. ಲೋ BP ಆದಾಗ, ಹೈ BP ಆದಾಗ ಅಟ್ಲೀಸ್ಟ್ ನಾವು ಏನಾದ್ರು ಮಾಡ್ಬೋದು. ಲೋ BP ಆದರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಾವು ಭಾಳ ಕಡೆ ಓದ್ತೀವಿ, ಭಾಳ ಕಡೆ ನೋಡ್ತೀವಿ, ಹಾರ್ಟ್ ಅಟ್ಯಾಕ್ ಭಾಳ ಆಗತ್ತಪ್ಪ ಅಂತೇಳಿ. ಬಟ್ ನಾವು ಮುನ್ನೆಚ್ಚರಿಕೆ ಕ್ರಮ ತೊಗೊಂಡ್ರೆ ಅದನ್ನು ನಾವು ತಡೆಗಟ್ಟಬಹುದು ಅಷ್ಟೇ. ಹಾಗಾಗಿ ಅಲ್ಲೇ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಅದನ್ನು BP ಎಷ್ಟಿದೆ, ಶುಗರ್ ಎಷ್ಟಿದೆ, ಆಮೇಲೆ ನಮ್ಮದು ಹಿಮೋಗ್ಲೋಬಿನ್ ಎಷ್ಟಿದೆ ಕಡ್ಡಾಯವಾಗಿ ಮಾಡಿಸ್ಕೊಡ್ರಿ. ಶುಗರು ಇಷ್ಟು ಹೆಚ್ಚಾದರೂ ಕಡಿಮೆ ಆದರೂ ಏನೂ ಫರ್ಕ್ ಮಾಡ್ಕೋಬೇಡ್ರಿ. 1 ದಿನಕ್ಕೆ 2 ದಿನಕ್ಕೆ ಒಂದಿಟ್ಟು ಹೆಚ್ಚಾಗ್ತದೆ, ಜಾಸ್ತಿ ಉಂಡೆ ತಿಂದಿರ್ತೀರಿ, ಸಕ್ಕರೆ ಚಹಾ ಕುಡ್ದಿರ್ತೀರಿ ಅಥವಾ ಏನೋ ಆಗಿರ್ತದೆ. ಬಟ್ ಅದನ್ನು ಕಂಟಿನ್ಯೂಸ್ ಆಗಿ ನಾನು ಭಾಳಷ್ಟು ಮಂದಿಗೆ ಅದನ್ನೇ ಹೇಳ್ತೀನಿ, ಶುಗರ್ ಬಂದೈತೆ ನನಗೆ ಅಂತಾರೆ. ಬಟ್ ಶುಗರ್ ಬಂದದ್ದು ಅಟ್ಲೀಸ್ಟ್ ಒಂದು 2-3 ತಿಂಗಳಾದರೂ HbA1c ಮಾಡ್ಕೊಳ್ಬೇಕು, ಒಂದು 2 ಸಲ ಆದರೂ. ಅದಾದ್ಮೇಲೆ ಕಂಟಿನ್ಯೂಸ್ ಈಗ ನಮ್ಮ ಡಾಕ್ಟ್ರುಗಳು ಹೆಂಗೆ ಅಂತಂದರೆ, ಒಂದು 120 140 ಬಂತಂದ್ರೆ ಆಯ್ತು ನಿಮ್ಗೆ ಶುಗರ್ ಬಂದತ್ತೆ ಅಂತ ಹೇಳ್ಬಿಡ್ತಾರೆ ಅವ್ರು. ನೀವು ಬೇಜಾರು ಮಾಡ್ಕೋಬೇಡ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದ್ಸಲ ನಾವು ನೋಡ್ಬೇಕಾಗತ್ತೆ. ನಮ್ಮ ಮನೆಯಾಗ ಹೆರಿಡಿಟರಿ ಇರ್ತದೆ. ಹೆರಿಡಿಟರಿ ಅಂದ್ರೆ ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿಗೆ ಅಥವಾ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send